तयोः चलनवलनं सम्यक् परिगणय्य कपीन् प्रति उवाच एतौ नास्माकीनौ रावणपरौ इति। तदा सर्वे कपयः मिलित्वा तयोः शरीरं मर्दयित्वा प्राणान्तिकम् आघातं चक्रुः। तदा अस्मान् रक्षतु इति ते प्रार्थयामासतुः। तदा किमभवत् इति अग्रे पश्यामः। स्वाति ಅವ್ರು ಹೇಳಿ. ರಾವಣಸ್ಯ ಚರಾವಾವಾಂ ದೀಪ ಅವ್ರು ಹೇಳಿ. ಕೇಳಿಸ್ತಿದ್ಯಾ? रावणस्य चरावावां त्वत्सेनायाः परीक्षकौ त्वत्सेनाया परीक्षतो बद्धोऽञ्जलिरयं राम बद्धोऽञ्जलि क्षमस्व जय धार्मिक। क्षमस्व जयमार्तिक ಆ, ಧರ್ಮಚರ ಧಾರ್ಮಿಕ ಅಂತ ರಾಮಚಂದ್ರನನ್ನ ಕೂಗಿಕೊಳ್ತಾರೆ. ಹೇ ಧಾರ್ಮಿಕ ಶ್ರೀರಾಮಚಂದ್ರ, ಅಂಜಲಿರಯಂ ಬದ್ಧ ಕ್ಷಮಸ್ವ. ಅಂಜಲಿರಯಂ ಬದ್ಧ, ಈ ಎರಡು ತೋಳುಗಳನ್ನ ಕೈಗಳನ್ನು ಮುಗಿದು ಕೇಳಿಕೊಳ್ತಾ ಇದ್ದೇವೆ. ಸೇನಾಯಾಹ ವಯಂ ಪರೀಕ್ಷಕವು, ನಿನ್ನ ಸೇನೆಯ ಪರಿಮಾಣ ಎಷ್ಟಿದೆ ಅಂತ ತಿಳಿಲಿಕ್ಕೋಸ್ಕರ ಬಂದವರು. ಆವಾಂ ರಾವಣಸ್ಯ ಗೂಢಚರವು, ನಾವು ರಾವಣನ ಗೂಢಚರರಾಗಿದ್ದೇವೆ. ತ್ವಂ ಕ್ಷಮಸ್ವ ಜಯ, ನಮ್ಮನ್ನ ಕ್ಷಮಿಸು ಮತ್ತು ಗೆಲುವನ್ನ ಅನುಭವಿಸು ಅಂತ ಬೇಡಿಕೊಳ್ತಾರೆ. ಯದಾ ತಾವುಭಾವಪಿ ಕಪೀನಾಂ ಹಸ್ತೆ ಮರ್ದಿತೌ ತದಾ ತೇ ಶರಣಾಗತೌ ರಾಮಸ್ಯ ಪುರತಃ ಪ್ರಾರ್ಥನಾಂ ಚಕ್ರತುಃ ಅಸ್ಮಾನ್ ರಕ್ಷಯಿತಿ. ಹೇ ಧರ್ಮ ಮಾರ್ಗೆ सम्यक् चरति, यः धर्म मार्गे सम्यक् चरति तादृशो भवान् त्वं धर्मचरः। अतः तथैव ते आह्वयन्ति रामं। हे धार्मिका, वयं रावणस्य गूढचरौ, त्वत्सेनायाः संख्यां कियदस्ति इति ज्ञातुमागतौ। अस्मान् क्षमस्व, अयम् अंजलिबन्धः कृतः, रक्ष अस्मान्, जय भवान् इति उच्यते. जयतु त्वं. ಧರ್ಮದ ದಾರಿಯಲ್ಲಿ ಸದಾ ಸಾಗುವಂತಹ ಓ ರಾಮಚಂದ್ರನೇ, ರಾವಣನ ಕಡೆಯಿಂದ ಗೂಢಚರರಾಗಿ ಬಂದ ನಾವು ನಿನ್ನ ಸೇನೆಯ ಸಂಖ್ಯೆ ಎಷ್ಟಿದೆ ಅಂತ ತಿಳಿಯಲಿಕ್ಕೆ ಅಂತ ಬಂದೆವು. ನಮ್ಮನ್ನ ಕ್ಷಮಿಸು. ಈ ಎರಡು ಕೈಗಳನ್ನು ಮುಗಿದು ಕೇಳ್ತಾ ಇದ್ದೇವೆ, ನಿನಗೆ ಜಯವಾಗಲಿ. ರಾವಣಸ್ಯ ಷಷ್ಠಿ ಏಕ ಚರೌ ಪ್ರಥಮ ವಿಭಕ್ತಿ ದ್ವಿವಚನ, ಆವಾಂ ದ್ವಿವಚನ, ಅಹಂ ಆವಾಂ ವಯಂ अस्मत् शब्द त्वत्सेनायाः, तव सेना त्वत्सेना तस्याः तव सेनायाः षष्ठी एक परीक्षकौ द्वितीया प्रथमा विभक्ति द्विवचन, बद्धः पुल्लिंग प्रथमा एक, अंजलिः पुल्लिंग प्रथमा एक, अयं पुल्लिंग प्रथमा एक, राम संबोधने क्षमस्व लोट मध्यमा एक, जय लोट मध्यमा एक, धार्मिक संबोधना प्रथमा.
ಚೈತನ್ಯ ಅವ್ರು ಹೇಳಿ. ಇತ್ಯುಕ್ತ ಊಚೆ ಭಗವಾನ್ इत्युक्त ऊचे भगवान् इत्युक्त ऊचे भगवान् ಪ್ರಹಸನ್ ಶುಕಸಾರಣೌ प्रहसन् शुकसारणौ प्रहसन् शुकसारणौ ಮಾ ಭಯಂ ರಾಮಭೃತ್ಯೇಭ್ಯೋ मा भयं रामभृत्येभ्यो मा भयं रामभृत्येभ्यो ಯುವಯೋರ್ನ್ಯಸ್ತಶಸ್ತ್ರಯೋಃ युवयोन्यस्तशस्त्रयोः युवयोन्यस्तशस्त्रयोः ಹೀಗೆ ಅವರಿಬ್ಬರು ಬೇಡಿಕೊಳ್ಳಲಾಗಿ ಭಗವಾನ್ ರಾಮಚಂದ್ರನು ಪ್ರಹಸನ್ ನಗುತ್ತಲೇ ಶುಕಸಾರಣರನ್ನು ಕುರಿತು ಹೀಗೆ ಹೇಳಿದ. ಮಾ ಭಯಂ, ನಿಮಗೆ ರಾಮನ ಭೃತ್ಯರಿಂದ ಎಂದೂ ತೊಂದರೆಯಾಗುವುದಿಲ್ಲ. ಯಾಕೆಂದ್ರೆ ನೀವಿಬ್ರು ಕೂಡ ಕೈಯಲ್ಲಿ ಶಸ್ತ್ರ ಹಿಡಿದವರಲ್ಲ. ಶಸ್ತ್ರ ಹಿಡಿದವರನ್ನ ಮಾತ್ರ ಎದುರಿಸ್ತೇವೆ ಹೊರತು ನ್ಯಸ್ತಶಸ್ತ್ರರನ್ನ ನಾವು ಮುಟ್ಟುವ ಕ್ರಮ ಇಲ್ಲ. ಆಯುಧ ತೊರೆದ ಮಂದಿಯ ಮೇಲೆ ಆಕ್ರಮಣ ಮಾಡುವುದು ಅಂತ ಅವರನ್ನ ಜೀವ ಸಹಿತ ನಾಶಗೊಳಿಸುವುದು. ಪೆಟ್ಟು ಕೊಡ್ತಾರೆ, ಯಾಕಂದ್ರೆ ನೀವು ಅಂತ ಪೆಟ್ಟು ತಿನ್ನುವ ಕೆಲಸ ಮಾಡಿದ್ದೀರಿ ನೀವು. ಆದ್ರೆ ನಿಮ್ಮ ಜೀವಕ್ಕೆ ಭಯ ಇಲ್ಲ. ಮಹಾಭಯಂ, ನಿಮಗೆ ಜೀವಕ್ಕೆ ಭಯ ಇಲ್ಲ. ರಾಮನ ತನಕ ವಿಷಯ ಮುಟ್ಟಿದೆ ಅಂತಾದ್ರಿಂದ ನಿಮ್ಮನ್ನ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಟ್ಟು ಕಳುಹಿಸುವಂತ ವ್ಯವಸ್ಥೆಯನ್ನ ನಾವು ಮಾಡ್ತೇವೆ. ನೀವಿಬ್ರೂ ಕೂಡ ಆಯುಧಗಳನ್ನ ಹೊತ್ತು ಬಂದಿಲ್ಲ ಅನ್ನುವ ಕಾರಣಕ್ಕಾಗಿ ನಿಮಗೇನು ತೊಂದರೆ ಆಗುವುದಿಲ್ಲ ಅಂತ ರಾಮಚಂದ್ರ ಧೈರ್ಯವನ್ನ ಕೊಡ್ತಾನೆ. ಇತ್ಯುಕ್ತಃ ಇತಿ ಉಕ್ತಃ ಇತ್ಯುಕ್ತಃ ಎಣ್ ಸಂಧಿ. ಊಚೆ ಊಚೆ ಊಚಾತೆ ಊಚಿರೆ ಲಿಟ್ ಪ್ರಥಮ ಏಕ ಭಗವಾನ್ ಪುಲ್ಲಿಂಗ ಪ್ರಥಮ ಭಗವಾನ್ ಪುಲ್ಲಿಂಗ ಪ್ರಥಮ ಏಕ ಪ್ರಹಸನ್ ಶತ್ರು ಪ್ರತ್ಯಯಾಂತವಾದ ಶಬ್ದ ಪುಲ್ಲಿಂಗ ಪ್ರಥಮ ಏಕ ಶುಕಶ್ಚ ಸಾರಣಶ್ಚ ಸುಖ ಸಾರಣೌ ದ್ವಿವಚನ. ಮಾ ಬೇಡ, ಭಯಂ ಭಯ ಬೇಕಿಲ್ಲ, ಭಯವೂ ಬೇಕಿಲ್ಲ ನಪುಂಸಕಲಿಂಗ ಪ್ರಥಮ ಏಕ ರಾಮಭೃತ್ಯೇಭ್ಯ ಪಂಚಮಿ ವಿಭಕ್ತಿ ಬಹುವಚನ. ಯಾಕೆಂದ್ರೆ ಭಯ ಶಬ್ದ ಇರುವುದರಿಂದ ಪಂಚಮಿ ವಿಭಕ್ತಿಯ ಪ್ರಯೋಗ ಆಗಿದೆ. ಯುವಯೋಹೋ ನ್ಯಸ್ತಶಸ್ತ್ರಯೋಹೋ, ನಿಮ್ಮಿಬ್ಬರ ಮೇಲೆ ರಾಮಭೃತ್ಯರಿಂದ ತೊಂದರೆಯಾಗುವುದಿಲ್ಲ. ನಿಮ್ಮಿಬ್ಬರಿಗೆ ಷಷ್ಠಿ ವಿಭಕ್ತಿ ದ್ವಿವಚನ. ಯುವಯೋಹೋ ನ್ಯಸ್ತಶಸ್ತ್ರಯೋಹೋ. ನ್ಯಸ್ತಂ ಶಸ್ತ್ರಂ ಯಾಭ್ಯಾಂ ತೈಹಿ, ಯಾರಿಬ್ಬರಿಂದ ಶಸ್ತ್ರಗಳು ಕೆಳಗಿಡಲ್ಪಟ್ಟಿವೆಯೋ ಅವರಿಬ್ಬರಿಗೆ ಭಯವಿಲ್ಲ. ನಿಮ್ಮಿಬ್ಬರಿಗೆ ಕಪಿಗಳಿಂದ ಭಯವಿಲ್ಲ, ಕಪಿಗಳ ದೆಸೆಯಿಂದ ಭಯವಿಲ್ಲ. ಊಚೆ ವಚ ಪರಿಭಾಷಣೆ ಲಿಟ್. ಸುಪ್ರಿಯ ಅವ್ರು ಹೇಳಿ. ಸಂಖ್ಯಾತಂ ಚೇದಿದಂ ಸೈನ್ಯಂ ನಿಮಿಷ. ಸಂಖ್ಯಾತಂ ಚೇದಿದಂ ಸೈನ್ಯಂ ಸಂಖ್ಯಾತಂ ಚೇದಿದಂ ಸೈನ್ಯಂ ಗಮ್ಯತಾಂ ಸ್ವಾಮಿನೋಂತಿಕಂ ಗಮ್ಯತಾಂ ಸ್ವಾಮಿನೋ ನಿಕಂ ಗಮ್ಯತಾಂ ಸ್ವಾಮಿನೋಂತಿಕಂ ಸ್ವಾಮಿನೋಂತಿಕಂ ನೋ ಚೇತ್ ಪುನಶ್ಚ ಸಂಖ್ಯೇಯಂ ನೋ ಚೇತ್ ಪುನಶ್ಯ ಸಂಚೇಯಂ ನೋ ಚೇತ್ ಪುನಶ್ಯ ಸಂಚೇಯಂ ಸಹಾಯೋಸ್ತು ವಿಭೀಷಣಃ ಸಹಾಯೋಸ್ತು ವಿಭೀಷಣಃ ಸಹಾಯೋಸ್ತು ವಿಭೀಷಣಃ. ರಾಮಚಂದ್ರ ಹೇಳ್ತಾನೆ, ಒಂದು ವೇಳೆ ಇನ್ನು ನಿಮ್ಮ ಸಂಖ್ಯಾ ಕರ್ಮ ಪರಿಗಣನೆ ಮಾಡಬೇಕಾದ ಕೆಲಸ ಮುಗಿದಿಲ್ಲ ಅಂದ್ರೆ ರಾವಣನಿಗೆ ನೀವು ಹೋಗಿ ಹೇಳ್ಬೇಕಲ್ವಾ. ನೀವಲ್ಲಿ ಹೋಗಿ ಸ್ವಾಮಿನೋಂತಿಕಂ, ಒಂದು ವೇಳೆ ಕೆಲಸ ಆಗಿದ್ರೆ ಸಂಖ್ಯಾತಂ ಚೇತ್
ಪರಿಗಣಿತಂ ಚೇತ್ ಸ್ವಾಮಿನೋ ಅಂತಿಕಂ ಗಮ್ಯತಾಂ ನೋ ಚೇತ್ ಇನ್ನು ಲೆಕ್ಕ ಸರಿ ಆಗ್ಲಿಲ್ಲ ಅಷ್ಟರಲ್ಲೇ ಹಿಡಿದು ಬಿಟ್ರು ಅಂತ ಪುನಶ್ಚ ಸಂಖ್ಯೇಯಂ. ಹಾಗಿದ್ರೆ ನಿಮ್ಗೆ ಈಗ ಹೋಗುವಾಗ ಪಾಪ ಅವನಿಗೆ ಹೇಳ್ಬೇಕಲ್ಲ ಸಂಖ್ಯೆ. ಆ ಸಂಖ್ಯೆ ನಿಮ್ಗೆ ಇನ್ನು ಗೊತ್ತಾಗ್ಲಿಲ್ಲಲ್ವಾ, ಮಧ್ಯದಿಂದ ಪೆಟ್ಟು ತಿಂತ ಸಂಖ್ಯೆ ಜಾಸ್ತಿ ಆಯ್ತಲ್ವಾ. ಅದಕ್ಕಾಗಿ ವಿಭೀಷಣ ನಿಮ್ಗೆ ಸಹಾಯಕ್ಕಿರ್ತಾನೆ. ಇನ್ನೊಮ್ಮೆ ಲೆಕ್ಕ ಮಾಡಿ ಆಮೇಲೆ ಅವನ ಹತ್ರ ಹೋಗು. ಇಷ್ಟು ಆದರ ಮಾಡುವಂತಹ ವ್ಯಕ್ತಿತ್ವ ಬೇರೆ ಎಲ್ಲೂ ನಮಗೆ ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ. ನಿಮಗೆ ಕಪಿಗಳು ನಿಮ್ಮ ಲೆಕ್ಕಾಚಾರಕ್ಕೆ ವಿಘ್ನವನ್ನ ತಂದಿಟ್ರಲ್ವಾ, ಆ ವಿಘ್ನ ಈಗ ಪರಿಹಾರ ಆಗಿದೆ. ವಿಭೀಷಣ ನಿಮಗೆ ಸಹಾಯಕ್ಕಿದ್ದಾನೆ, ಅವನು ಕೂಡ ನಿಮಗೆ ಸಹಾಯಕ್ಕೆ ಬರ್ತಾನೆ. ಲೆಕ್ಕ ಮಾಡಿಕೊಂಡು ಆಮೇಲೆ ಇಲ್ಲಿಂದ ಹೊರಡಿ ಅಂತ ರಾಮಚಂದ್ರ ಹೇಳ್ತಾನೆ. ಸಂಖ್ಯಾತಂ ಚೇತಿದಂ ಸೈನ್ಯಂ, ಇದಂ ಸೈನ್ಯಂ ಯದಿ ಸಂಖ್ಯಾತಂ ತರ್ಹಿ ಸ್ವಾಮಿನೋಂತಿಕಂ ಗಮ್ಯತಾಂ. ಹಾಗಿದ್ರೆ ರಾವಣನ ಬಳಿಗೆ ಹೊರಡಿ. ನೋ ಚೇತ್ ಸಂಖ್ಯಾತಂ ಪುನಶ್ಚ ಸಂಖ್ಯೇಯಂ, ಇನ್ನು ಲೆಕ್ಕ ಮಾಡಿ ಆಗಿಲ್ಲ ಅಂದ್ರೆ ನೀವು ಮತ್ತೆ ಈಗ ಲೆಕ್ಕ ಮಾಡಬೇಕಾಗತ್ತೆ. ಸರಿ, ಇನ್ನೊಮ್ಮೆ ಲೆಕ್ಕ ಮಾಡಿ ರಾವಣನಿಗೆ ನೀವು ವಾಪಸ್ ಹೋಗುವಾಗ ಹೇಳದೇ ಇದ್ರೆ ಅವ ನಿಮ್ ತೊಂದರೆ ಕೊಟ್ಟಾನ. ಅದಕ್ಕಾಗಿ ನಾನು ನಿಮಗೆ ಲೆಕ್ಕಾಚಾರ ಮಾಡ್ಲಿಕ್ಕೆ ಅವಕಾಶಕ್ಕಾಗಿ ಮತ್ತೆ ಹೋಗಿ ಅಂತ ಹೇಳ್ತಾ ಇದ್ದೇನೆ. ನಿಮಗೆ ಸಹಾಯ ಅಸ್ತು ವಿಭೀಷಣ ನಿಮಗೆ ಸಹಾಯಕ್ಕಿರ್ಲಿ, ಹೋಗಿ ಬನ್ನಿ ಅಂತ ಕಳುಹಿಸಿ ಕೊಡ್ತಾನೆ. ಸಂಖ್ಯಾತಂ ಕ್ತ ಪ್ರತ್ಯಯಾಂತ ಶಬ್ದ. ಇದಂ ಪ್ರಥಮ ವಿಭಕ್ತಿ ಏಕವಚನ ಸಂಖ್ಯಾತಂ. ಚೇತ್ ಅವ್ಯಯ, ಅದು ಕೂಡ ಪ್ರಥಮ ವಿಭಕ್ತಿ ನಪುಂಸಕಲಿಂಗ ಏಕ. ಸೈನ್ಯಂ ನಪುಂಸಕಲಿಂಗ ಪ್ರಥಮ ಏಕ. ಗಮ್ಯತಾಂ ಲೋಟ್ ಪ್ರಥಮ ಏಕ. ಗಮಲಗತೌ ಕರ್ಮಣಿ ಪ್ರಯೋಗದಲ್ಲಿ. ಸ್ವಾಮಿನಃ ಸ್ವಾಮಿಗಳ ಅಂದ್ರೆ ಯಜಮಾನನ ಷಷ್ಠಿ ಏಕ. ಅಂತಿಕಂ ಸಮೀಪ ಅಂತ ಅರ್ಥ. ಅಂತ ಅಂತಿಕ ಅನ್ನುವ ಶಬ್ದ ಹತ್ತಿರ. ಸ್ವಾಮಿನೋ ಅಂತಿಕಂ ಸ್ವಾಮಿಯ ಹತ್ತಿರಕ್ಕೆ ಸಮೀಪಕ್ಕೆ ತೆರಳಿ. ಗಮ್ಯತಾಂ ನಪುಂಸಕಲಿಂಗ ಪ್ರಥಮ ಏಕ. ನೋ ಅವ್ಯಯ. ಚೇತ್ ನೋ ಅಂದ್ರೆ ನ ಆಗಿಲ್ಲ ಅಂತಾದ್ರೆ, ನೋ ಚೇತ್ ಆಗಿಲ್ಲ ಅಂತಾದ್ರೆ ಎರಡು ಅವ್ಯಯ. ಪುನಶ್ಚ ಪುನಃ ಚ ಪುನಶ್ಚ ಎರಡು ಅವ್ಯಯ. ಸಂಖ್ಯೇಯಂ ಪ್ರಥಮ ವಿಭಕ್ತಿ ಏಕವಚನ. ಸೈನ್ಯಂ ಸಂಖ್ಯೇಯಂ. ಸಹಾಯ ಪುಲ್ಲಿಂಗ ಪ್ರಥಮ ಏಕ. ಇಯಂ ಅಸ್ತು ಲೋಟ್ ಪ್ರಥಮ ಏಕ ಅಸಭುವಿ. ವಿಭೀಷಣ ಪುಲ್ಲಿಂಗ ಪ್ರಥಮ ಏಕ. ಸಹಾಯೋಸ್ತು ವಿಭೀಷಣ ಅಂತ ಹೇಳ್ತಾನೆ. ಆಮೇಲೆ ಸರಿ, ಸುಧಾ ಅವ್ರು ಹೇಳಿ. ಅನಂಗಬಾಣಕ್ಷುಭಿತಂ अनङ्गबाणक्षुभितम् अनङ्गबाणक्षुभितं ಹೃದಯಂ ರಾವಣಸ್ಯ ಯತ್. हृदयं रावणस्य यत् ಅಂಗವಂತೋ ವಯಂ ಬಾಣೈಃ. अङ्गवन्तो वयं बाणैः ಭೇತ್ಸ್ಯಾಮ ಇತಿ ಚೋಚ್ಯತಾಂ. भेत्स्याम इति चोच्यताम् ಅನಂಗಬಾಣ ಕ್ಷುಭಿತಂ, ಕಾಮನ ಬಾಣಕ್ಕೆ ಕ್ಷೋಭೆಗೊಂಡಂತಹ ಹೃದಯವುಳ್ಳ
ರಾವಣಸ್ಯ ಹೃದಯಂ, ರಾವಣನ ಯಾವ ಹೃದಯ ಇದೆ ಅದು ಕಾಮನ ಬಾಣದಿಂದ ಉಲ್ಲೋಲ ಕಲ್ಲೋಲಗೊಂಡಿದೆ. ಅಂಗವಂತೋ ವಯಂ ಬಾಣೈ ಭೇತ್ಸ್ಯಾಮ ಇತಿ ಚೋಚ್ಯತಾಂ. ಅವನ ಅವನ ಅಂಗಗಳನ್ನ ಅಂಗರಹಿತನಾದಂತಹ ಕಾಮನ ಬಾಧೆಗೆ ಒಳಗಾಗಿರುವ ರಾವಣನ ಅಂಗಗಳನ್ನು ನಾವು ಬಾಣಗಳಿಂದ, ಅಂಗವಂತರಾದ ನಾವು, ಶರೀರವುಳ್ಳ ನಾವು, ಶರೀರ ಇಲ್ಲದವನ ಪೆಟ್ಟಿಗೆ ಬಾಧೆಗೆ ಒಳಗಾದಂತಹ ರಾವಣನ ಶರೀರವನ್ನ ಭೇದಿಸುತ್ತೇವೆ ಇತಿ ಚೋಚ್ಯತಾಂ. ಈಗ ಹೋಗಿ ಹೇಳಿ, ರಾಮನ ಸಂದೇಶ ಏನು ಅಂದ್ರೆ, ಅಂಗವಂತರಾದ ನಾವು ನಿನ್ನ ಅಂಗಗಳನ್ನು ಭೇದಿಸುತ್ತೇವೆ ಅಂತ ತಿಳಿಸು. ಇನ್ನು ಅಂಗ ಅಂದ್ರೆ ಶಬ್ದ ಸೇನೆಯ ಅನೇಕ ರೀತಿಯ ವಿಭಾಗಗಳೆಲ್ಲ ಸೇರಿದಾಗ, ಅಂದ್ರೆ ಅತ್ಯಂತ ಗಟ್ಟಿಮುಟ್ಟಾದ ಸೇನೆಯಿಂದ ಕೂಡಿದವರಾಗಿ ನಾವು ನಿನ್ನನ್ನ ಎದುರಿಸ್ಲಿಕ್ಕಿದ್ದೇವೆ. ಪ್ರಬುದ್ಧ ಸೇನೆಯ ಅಂಗಗಳಿಂದ ಕೂಡಿದ ನಾವು ನಿನ್ನನ್ನ ಮರೆಮಾಚಿ ಬಿಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದೇ ಶಬ್ದದಿಂದ ಎರಡು ಅಭಿಪ್ರಾಯಗಳನ್ನ, ಅಂದ್ರೆ ನೀನು ಒಂದು ರೀತಿಯಲ್ಲಿ ಕಾಮನ ಬಾಣಕ್ಕೆ ಪೆಟ್ಟು ತಿಂದವನು, ಅಥವಾ ಸೇನೆಯ ಸರಿಯಾದ ವ್ಯವಸ್ಥೆಯನ್ನ ಮಾಡ್ಲಿಕ್ಕಾಗದೆ ಕ್ಷೋಭೆಗೆ ಒಳಗಾದವನು ನೀನು. ನಿನ್ನ ಹೃದಯದಲ್ಲಿ ಅಂಥದ್ದೊಂದು ಭಯ ಇದೆ, ಸರಿಯಾದ ಅಂಗಗಳು ಬಾಣಗಳು ಇಲ್ಲದೆ ಕ್ಷುಭಿತಗೊಂಡ ನಿನ್ನ ಹೃದಯವನ್ನ ನಾವು ಅಂಗವಂತರಾಗಿ ಭೇದಿಸುತ್ತೇವೆ ಅಂತ ಎಚ್ಚರಿಕೆಯ ಮಾತನ್ನ ಹೇಳಿ ಕಳುಹಿಸ್ತಾ ಇದ್ದಾನೆ. ಅನಂಗಸ್ಯ ಬಾಣಃ ಅನಂಗಬಾಣಃ ಅನಂಗಬಾಣೇನ ಕ್ಷುಭಿತಃ ಅನಂಗಬಾಣ ಕ್ಷುಭಿತಃ ತಂ ಅನಂಗಬಾಣ ಕ್ಷುಭಿತಂ. ಇದು ಅನಂಗಬಾಣ ಕ್ಷುಭಿತಂ ಅನ್ನೋದು ಹೃದಯಕ್ಕೆ ವಿಶೇಷಣಾದನಾಗಿ ಅನಂಗಬಾಣೇನ ಕ್ಷುಭಿತಂ ಅನಂಗಬಾಣ ಕ್ಷುಭಿತಂ ಹೃದಯಂ. ಹೃದಯವು ಪ್ರಥಮ ವಿಭಕ್ತಿ ಏಕವಚನ ನಪುಂಸಕಲಿಂಗ. ರಾವಣಸ್ಯ ಷಷ್ಠಿ ಏಕ, ಯತ್ ನಪುಂಸಕಲಿಂಗ ಪ್ರಥಮ ಏಕ, ಅಂಗವಂತಃ ಪುಲ್ಲಿಂಗ ಪ್ರಥಮ ಬಹು, ವಯಂ ಪುಲ್ಲಿಂಗ ಪ್ರಥಮ, ವಯಂ ತ್ರಿಲಿಂಗಕಃ ಪ್ರಥಮ ಬಹು, ಬಾಣೈಃ ತೃತೀಯ ಬಹು, ಭೇತ್ಸ್ಯಾಮಃ ಲೃಟ್ ಉತ್ತಮ ಬಹು, ಇತಿ ಅವ್ಯಯ ಚ ಅವ್ಯಯ ಉಚ್ಯತಾಂ ಲೋಟ್ ಪ್ರಥಮ ಏಕ. ಸ್ವಾತಿ ಅವ್ರು ಹೇಳಿ. ಏವಂ ರಾಮೇಣ ಗದಿತೆ, एवं रामेण गतिते एवं रामेण गतिते ಸುಗ್ರೀವಃ ಕುಪಿತೋ ಬ್ರವೀತ್, सुग्रीवः कुपितो ब्रवीत् सुग्रीवः कुपितो ब्रवीत् ಇದಂಚ ವಚನಂ ವಾಚ್ಯಂ, इदं च वचनं वाच्यम् इदं च वचनं वाच्यम् ಭವದ್ಭ್ಯಾಂ ಸ್ವಾಮಿ ಸನ್ನಿಧೌ. भवद्भ्यां स्वामि सन्निधौ भवद्भ्यां स्वामि सन्निधौ. ಇವತ್ತು ಇಷ್ಟು ಸಾಕು. ಇನ್ನೊಂದೇನು ಕೆಲಸ ಇದೆ. ನಾಳೆ ಮೋಸ್ಟ್ಲಿ ಸಂಜೆ ಎಲ್ಲೋ ಹೋಗ್ಲಿಕ್ಕಿದೆ. ಬರುವಾಗ ತಡ ಆದ್ರೆ ಮೆಸೇಜ್ ಹಾಕಿರ್ತೇನೆ, ಇಲ್ಲ ಅಂತ. ಭಾಗವತ ಅಂತೂ ಇರಲ್ಲ. ನಾಳೆ ನಾಡಿದ್ದು 2 ದಿವಸನೂ ಪಾಠ ಇರಲ್ಲ.